ದೊಡ್ಡ ಭಾರತವನ್ನು ನೋಡಬೇಕು ಅಂದರೆ ನೀವು ಎಲ್ಲಿಗೆ ಹೋಗ್ತೀರಿ? ನನ್ನನ್ನು ಯಾರಾದರೂ ಕೇಳಿದರು ಅಂದರೆ, ನೀವು ದೊಡ್ಡ ಭಾರತವನ್ನು ನೋಡಬೇಕು ಅಂತ ಹೇಳಿ ನೀವು ದೆಹಲಿಗೆ ಹೋದ್ರಿ ಅಂದರೆ, ಅಲ್ಲಿ ನಿಮಗೆ ವಾಯು ಮಾಲಿನ್ಯ ಕಾಣಸಿಗ್ತದೆ. ದೊಡ್ಡ ಭಾರತವನ್ನು ನೋಡಬೇಕು ಅಂತ ಹೇಳಿ ನೀವು ಮುಂಬೈಗೆ ಹೋದ್ರಿ ಅಂದರೆ, ಅಲ್ಲಿ ನಿಮಗೆ ದೊಡ್ಡ ದೊಡ್ಡ ಕಟ್ಟಡಗಳು ಸಿಗ್ತಾವೆ. ದೊಡ್ಡ ಭಾರತವನ್ನು ನೋಡಬೇಕು ಅಂತ ನೀವು ಬೆಂಗಳೂರಿಗೆ ಬಂದ್ರಿ ಅಂದರೆ ಟ್ರಾಫಿಕ್ ಜಾಮ್ ಸಿಗ್ತದೆ. ದೊಡ್ಡ ಭಾರತವನ್ನು ನೋಡಬೇಕು ಅಂತ ನೀವು ಚೆನ್ನೈಗೆ ಹೋದ್ರಿ ಅಂದರೆ ಸಮುದ್ರ ಕಾಣಿಸ್ತದೆ. ಅವರು ದೊಡ್ಡ ಭಾರತವನ್ನು ಒಂದೇ ಜಾಗದಾಗ ನಾವು ಎಲ್ಲಿ ನೋಡೋಣ್ರಿ ಅಂತ ನೀವು ಯಾರಾದರೂ ಪ್ರಶ್ನೆ ಕೇಳಿದ್ರಿ ಅಂದರೆ ಎಲ್ಲಿಗೂ ಹೋಗಬೇಕಾಗಿಲ್ಲ ಸ್ವಾಮಿ, ಕೊಪ್ಪಳಕ್ಕೆ ಬಂದು ಬಿಟ್ರಿ ಅಂದರೆ ನೀವು ದೊಡ್ಡ ಭಾರತವನ್ನು ಇಲ್ಲಿ ನೋಡಬಹುದು. ನೀವು ದೊಡ್ಡ ಭಾರತ ಇದು, ಅದ್ಭುತ ಭಾರತ ಇದು. ಈಗ ಜಗತ್ತಿನಲ್ಲಿ ಹಲ್ಚಲ್ ಎಬ್ಸಿರುವಂಥದ್ದು ಏನು ಅಂದರೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಕರಿತೀವಿ. ಹಲ್ಚಲ್ ಎದ್ಬಿಟ್ಟದ, ಎಲ್ಲ ಕಡೆಗೂ ಕೆಲಸನೇ ಇಲ್ಲ. ಈಗ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ನೀವು ಕೊಪ್ಪಳಕ್ಕೆ ಬಂದ್ರಿ ಅಂದರೆ AI ಅಂತಲೇ ಅನ್ನಬೇಕು, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ. ಅಜ್ಜನ ಇಂಟೆಲಿಜೆನ್ಸನ್ನು ನೋಡಬೇಕು ಅಂದರೆ ನೀವು ಕೊಪ್ಪಳಕ್ಕೇ ಬರಬೇಕು. ಇಲ್ಲಿ ನೀವು ಅಜ್ಜನ ಜಾತ್ರೆ ಅನ್ನುವಂಥ ಒಂದು ಇಂಟೆಲಿಜೆನ್ಸ್ ಇದೆ ಅಂತೇಳಿ. ಈ AI ಏನಿದೆಯಲ್ಲ, ಇದು ವರನೂ ಆಗುತ್ತೆ, ಶಾಪನೂ ಆಗಿಬಿಡ್ತದೆ. ವರ ಹೆಚ್ಚಿಗೆ ಆಗ್ತದೆ, ಶಾಪ ಕಡಿಮೆ ಆಗ್ತದೆ. ಶಾಪನೂ ಹೆಚ್ಚಾಗ್ತೈತಿ, ವರ ಕಡಿಮೆ ಆಗ್ತೈತಿ ಅಂತ ತಿಳ್ಕೊಂಡು ಬಹಳ ದೊಡ್ಡ ಪ್ರಮಾಣದೊಳಗೆ ಚಿಂತನೆ ನಡೆದಿದೆ. ಈಗ AI ಅನ್ನುವಂಥದ್ದನ್ನು ಸರಿಯಾಗಿ ನೀವು ಬಳಸಲಿಲ್ಲ ಅಂತಂದರೆ ಅದು ನಿಮ್ಮನ್ನು ಹುಚ್ಚರನ್ನು ಮಾಡ್ತದೆ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹುಚ್ಚರಿದ್ದವರನ್ನು ಎಚ್ಚರ ಮಾಡುವಂಥದ್ದು ಯಾವುದು ಅಂದರೆ ಅಜ್ಜನ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಏನೈತಲ್ಲ, ಇದು ಎಲ್ಲರನ್ನು ಎಚ್ಚರನ್ನಾಗಿ ಮಾಡುವಂತಹ ಒಂದು ಅಪರೂಪವಾಗಿರುವಂತಹ ಜಾತ್ರೆ ಅಂತ ನಾನು ಭಾವಿಸ್ಕೊಳ್ತೇನೆ. ಎಷ್ಟು ಖುಷಿ ಅನ್ನಿಸ್ತದೆ ಅಂದರೆ ಬಹಳ ಖುಷಿ ಅನ್ನಿಸ್ತದೆ. ಇಂಥ ಒಂದು ಅದ್ಭುತವಾದ ಇಲ್ಲಿ ಅನುಭವದ ಕಾರ್ಯಕ್ರಮ ಇಲ್ಲಿ ಅನಾವರಣಗೊಳ್ತಾ ಇರುವಂಥದ್ದನ್ನು ನೋಡಿದ್ರೆ ಬಹಳ ಅಂದರೆ ಬಹಳ ಖುಷಿ ಅನ್ನಿಸ್ತದೆ. ಆವ ವಿದ್ಯೆ ಕಲಿತರೇನು ಸಾವ ವಿದ್ಯೆ ಬೆನ್ನ ಬಿಡೋದು ಅಂತ ಅಕ್ಕ ಹೇಳ್ತಾಳೆ. ನಾವು ಆಧ್ಯಾತ್ಮಿಕವಾಗಿ ಕೆಲವು ಚಿಂತನೆಗಳನ್ನು ಮಾಡೋದು ಅಂದರೆ ಡೆತ್ ಕ್ಯಾನ್ ಸ್ಟ್ರಕ್ ಯು ಎಟ್ ಎನಿ ಟೈಮ್. ಅದು ಯಾವಾಗಾದರೂ ನಿಮ್ಮನ್ನು ಹಿಟ್ ಮಾಡ್ಬೋದು, ತಂಪು ಮಾಡ್ಬೋದು, ನಿಮ್ಮನ್ನು ಕ್ಷಣ ಮಾತ್ರದಲ್ಲಿ ತಗೊಂಡು ಮೇಲಕ್ಕೆ ಹೋಗ್ಬೋದು. ಈ ಸಾವು ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ಇದು ಕಬೀರ್ ದಾಸರು ಬಹಳ ಅದ್ಭುತವಾದ ಸೂಫಿ ಸಂತರು ತೀರ್ಕೊಂಡಿದ್ರು. ಅವ್ರನ್ನ ಹೊತ್ಕೊಂಡು ಹೊಂಟಿದ್ರು. ರಾಮನಾಮ ಸತ್ಯ ಹೇ, ರಾಮನಾಮ ಸತ್ಯ ಹೇ ಅಂತ ಹೇಳಿ ಹಿಂದೂಗಳೆಲ್ಲ ಬೆನ್ನು ಹತ್ತಿದ್ರು. ಮುಸ್ಲಿಮರೆಲ್ಲ ತಲೆಗೆ ಒಂದು ಬಿಳಿ ಅರಿವಿಯನ್ನು ಕಟ್ಟಿಕೊಂಡು ಅವರು ಬೆನ್ನು ಹತ್ತಿದ್ರು. ಅವರು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹಿಂಗೆ ಹೋಗೋದಕ್ಕೆ ಹಾಂಗೆ ಒಬ್ಬಾಕಿ ತನ್ನ ಮಗಳನ್ನು ಗಂಡನ ಮನೆಗೆ ಕಳಿಸ್ಬೇಕಂತ ತಾಯಿ ಕೈಯಾಗ ಕೈಚೀಲ ಹಿಡ್ಕೊಂಡು ಬರುತ್ತಿದ್ದಳು. ಯಾವಾಗ ಕಬೀರದಾಸರ ಪಾರ್ಥಿವ ಶರೀರವನ್ನು ನೋಡಿದಳಲ್ಲ, ಒಂದ ಮಾತು ಅಂದಳ್ರಿ ಆಕೆ, ಈ ಸೂಫಿ ಸಂತರು ಇವತ್ತು ಸಾಯ್ಬೇಕಾ, ನನ್ನ ಮಗಳನ್ನು ಗಂಡನ ಮನೆಗೆ ಕಳಿಸೋದು ಸಹ ಸಾಯ್ಬೇಕಾ, ನಾಳೆ ಸತ್ರ ನಡೀತಿರ್ಲಿಲ್ಲ ಇವರಿಗೆ ಇಷ್ಟ ಅಂದಳು. ನೋಡ್ರಿ ಆಕೆ ಸತ್ತಿರುವಂಥ ಕಬೀರದಾಸರು ಎದ್ದು ಕೂತ್ರಂತ. ಎಷ್ಟು ಚೆನ್ನಾಗಿದೆ ನೋಡ್ರಿ ಕತೆ ಇದು. ನೀವು ಯಾರನ್ನಾರ ಹಿಂಗೆ ಹೊತ್ಕೊಂಡು ಹೋಗುವಾಗ ಸತ್ತಾವ ಎದ್ದು ಕೂತ್ರೆ ಏನಾಕೈತಿ? ಮತ್ತೇನಾಕೈತ್ರಿ? ನೀವು ಯಾರು ಹೊತ್ಕೊಂಡು ಹೋಗಿರ್ತಿರಲ್ಲ ನಿಮ್ಮನ್ನು ಹೋಗಿ ಅಲ್ಲಿ ಇಟ್ಟು ಬರೋದಾಕೈತಿ, ಅವರು ಪುಣ್ಯತಿಥಿ ಮಾಡೋದಾಗ್ತದೆ. ನಾನು ಇತ್ತೀಚೆಗೆ ನ್ಯೂಸ್ ಹಂಟಲ್ಲಿ ಒಂದು ಸ್ಟೋರಿ ಓದ್ತಿದ್ದೆ. ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ಒಳಗೆ ಒಬ್ಬ ತೀರ್ಕೊಂಡಿದ್ದ ಅಂತೇಳಿ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಅನೌನ್ಸ್ ಮಾಡಿದರು. ಗಾಡಿ ಒಳಗೆ ಅವ್ನು ಹೆಂಡತಿ ಕರ್ಕೊಂಬರಾಕತ್ತಿದ್ದಳು. ಅವ ಮೇಲ ಒಂದು ದಾಬಾ ಕೂಟಕ್ಕೆ ಬರ್ತಿದ್ದಂತ್ರಿ. ಅವ ಆ ಆಂಬುಲೆನ್ಸ್ದಾಗ ಕರ್ಕೊಂಡು ಬರುವಾಗ ಹೆಂಡತಿ ಏನಾಕತ್ಲಿ, ಮೇಲ ದಾಬಾಕ್ಕೆ ಬರ್ತಿದ್ರಲ್ರಿ, ಅದು ಬಂತು ನೋಡ್ರಿ ಹೇಳ್ರಿ ಅಂದ್ಲು. ನಿಮ್ಗೆ ಆಶ್ಚರ್ಯ ಅನಿಸತಿ, ಅವ ಎದ್ದು ಕೂತಂತ್ರಿ. ಅವ ಕೇಳಿರಿ ಕತೆ, ಇದನ್ನು ಭಾಳ ಮಜಾ ಕತೆ ಇದು. ದಾವಾ ನೋಡಿ ಎದ್ದು ಕುಂಡ್ರವ್ರು ಬೇರೆ ರೀ. ಕಬೀರ್ ದಾಸರದಾರ ನೋಡ್ರಿ, ಎದ್ದು ಕುಂತ ಹೇಳ್ತಾರಂತೆ, ಇವತ್ತು ನಾನು ಸತ್ತಿದ್ದಕ್ಕೆ ಆ ತಾಯಿಗೆ ತನ್ನ ಮಗಳನ್ನು ಗಂಡನ ಮನೆಗೆ ಕಳ್ಸಕ್ಕೆ ತೊಂದರೆ ಆಕೈತಿ ಅಂದ್ರೆ ಇವತ್ತು ನಾನು ಸಾಯೋದಿಲ್ಲ, ನಾಳೆ ಮತ್ತೆ ನಾ ಈ ದೇಹವನ್ನು ಬಿಡ್ತನು, ಮತ್ತೆ ಒಯ್ಯಾಕೆ ಬರ್ರಿ ಅಂದವ್ರು ಯಾರು ಅಂದರೆ ಕಬೀರ್ ದಾಸ್ ಅವ್ರು. ನೋಡ್ರಿ ಎಷ್ಟು ಚೆನ್ನಾಗಿರ್ಬೇಕು ಹೇಳ್ರಿ. ಅವರು ಒಂದು ಪ್ರಶ್ನೆ ಕೇಳ್ತಾರೆ, ಹೂ ವಿಲ್ ಕ್ರೈ ವೆನ್ ಯು ಡೈ? ನೀನು ಸತ್ತರೆ ಅಳುವವರು ಯಾರು? ಒಂದು ದಾರ್ಶನಿಕ ಪ್ರಶ್ನೆ ಇದು. ಒಂದು ದಾರ್ಶನಿಕ ವಿವೇಚನೆಯನ್ನು ಮಾಡ್ತಾರೆ ಅವರು. ಹೀಗಾಗಿ ಈ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಬೇಕಾಗಿತ್ತು ಅಂದರೆ ಏನು ಮಾಡಬೇಕು? ಅದಕ್ಕೆ ಚನ್ನಬಸವಣ್ಣ ಅನ್ನುವಂತಹ ಒಬ್ಬ ಜ್ಞಾನಿ ಹೇಳ್ತಾರೆ, ಗಂಡ ಬೇರುಂಡವೆನ್ನುವ ಪಕ್ಷಿಗೆ ತಲೆ ಎರಡು, ದೇಹ ಒಂದು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು.
ಒಂದರ ಬಾಯಲ್ಲಿ ಹಾಲ ನೆರೆದು ಮತ್ತೊಂದರ ಬಾಯಲ್ಲಿ ವಿಷವ ನೆರೆದರೆ ಆ ಪಕ್ಷಿಗೆ ಮರಣವಪ್ಪಲ್ಲದೆ ಜಯವಪ್ಪುದೇ ಅಯ್ಯ. ಲಿಂಗವ ಪೂಜಿಸಿ ಜಂಗಮವ ಮರೆತರೆ ಕುಂಬಿನಿ ನರಕ ತಪ್ಪದು ಕೂಡಲು ಚೆನ್ನ ಸಂಗಮ ದೇವ. ಬಹಳ ಬಹಳ ನೀವು ಚಿಂತನೆ ಮಾಡ್ಬೇಕು ಈ ವಿಚಾರಗಳನ್ನು. ಗಂಡ ಬೇರುಂಡ ಪಕ್ಷಿ ಗೊತ್ತೇನ್ರಿ ಅವರ? ಇಲ್ಲಿ ತಾಯಂದ್ರೆ ಭಾಳ ಮಂದಿ ಕೂತ್ಕೊಂಡ್ರಿ, ಗೊತ್ತದ? ಗಂಡ ಬೇರುಂಡ ಅನ್ನುವಂಥ ಪಕ್ಷಿ ಗೊತ್ತದೆ? ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಸಂಸ್ಥೆಯ ಲಾಂಛನ ಯಾವುದು ಅಂದರೆ ಗಂಡ ಬೇರುಂಡ ಪಕ್ಷಿ. ಈಗ ನಿಮ್ಮದ ಹವಾ ಐತೆ, ಎಲ್ಲಿ ಹೋದಲ್ಲೆಲ್ಲ ಬಸ್ನ್ಯಾಗ ಕುತ್ಕೊಂಡು ಹೆಂಗೆ ಹೊಂಟು ಬಿಟ್ರಿ ಅಂದರೆ ಸಿದ್ದರಾಮಯ್ಯನವ್ರು ಘೋಷಣೆ ಮಾಡಿದ್ದ ತಡ ಧರ್ಮಸ್ಥಳಕ್ಕೆ ಎಷ್ಟು ಗಾಡಿ ಹೊಂಟು ಅಂದರೆ ಸ್ವತಃ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡಿ ಅವ್ರ ಕೈ ಮುಗಿದಂದ್ರು ಭಾಳ ಮಂದಿ ಬರಕ್ಕೆ ಹೋಗ್ಬೇಡ್ರಿ ಧರ್ಮಸ್ಥಳಕ್ಕೆ. ಎಲ್ಲ ಗಾಡಿಗಳು ಆ ಕಡೆನ ಹೊಂಟ್ಬಿಟ್ಟು ಸರ್ಕಾರದವ್ರು ನಿಮಗಾಗಿ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಸರಿಯಾಗಿ ಉಪಯೋಗ ಮಾಡ್ಕೋಬೇಕಂತೇಳಿ. ಈಗ ಆ ಬಸ್ ಹತ್ತಿರ್ತಿರಲ್ರಿ, ಅದ್ರ ಲಾಂಛನ ನೋಡ್ರಿ ಏನ್ರಿ ತಾಯಂದ್ರು? ಹಪ್ಪಗಳ ಸೀಟ್ ಹಿಡಿದು ಹೆಚ್ಚಾಗೈತ್ರಿ, ಲಾಂಛನ ಯಾವಾಗ ನೋಡೋಣ್ರಿ ನೀವು ಅಂತ ಹೇಳ್ತೀರಿ. ಈ ಗ್ಯಾರಂಟಿ ಯೋಜನೆಗಳು ಬಂದು ಎಲ್ಲ ಭಾಳ ಅಂದರೆ ಭಾಳ ಜನರಿಗೆ ಅನುಕೂಲನೂ ಆಯಿತು. ಈ ಬಸ್ ಹತ್ತು ಟೈಮ್ನೊಳಗೆ ಸಣ್ಣ ಸಣ್ಣ ಹುಡುಗರಿಗೆ ಕಾಲೇಜ್ಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಭಾಳ ಅನಾನುಕೂಲನೂ ಆಯಿತು. ಈ ಗ್ಯಾರಂಟಿ ಅನ್ನುವಂಥದ್ದು ಎಷ್ಟು ಹುಚ್ಚಿಡಿಸ್ಬಿಟ್ಟದು ಅಂದರೆ, ನಾನು ಮೊನ್ನೆ ಕಾರ್ಯಕ್ರಮದೊಳಗೆ ಹೇಳಿದೆ, ನಿಮಗೇನಾದರೂ ಪ್ರಶ್ನೆಗಳಿತ್ತು ಅಂದರೆ, ಸಂಶಯಗಳಿತ್ತು ಅಂದರೆ ದಯವಿಟ್ಟು ಪ್ರಶ್ನೆಗಳನ್ನು ಕೇಳ್ರಿ ಅಂದಾಗ ಪಾಟ್ನ ಹೋಗ್ಬೇಕು ಅಜ್ಜಿ ಅದ್ನಿತ್ ಕೇಳಿದ್ಲು, 2 ತಿಂಗಳದ್ದು ಗ್ಯಾರಂಟಿ ರೊಕ್ಕ ಬಂದಿಲ್ಲರಿ ಅಪ್ಪ ಅವ್ರು ಹೆಂಗೆ ಮಾಡೋದ್ರಿ? ಇಂಥದ್ದೆಲ್ಲ ನಡೆದದ ಈಗೆಲ್ಲ. ಈಗ ನೋಡ್ರಿ, ಅದೆಲ್ಲ ನಿಮ್ಮನ್ನೆಲ್ಲ ಬಹಳ ಈ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು ಅಂತ ಹೇಳಿ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ತಾವೆಲ್ಲ ಉಪಯೋಗ ಮಾಡಿಕೊಳ್ಬೇಕು. ಈ ಆ ಗಂಡ ಬೇರುಂಡ ಅನ್ನುವಂಥ ಪಕ್ಷಿಯನ್ನು ಉದಾಹರಣೆಯಾಗಿ ಇಟ್ಟುಕೊಂಡು ಚನ್ನಬಸವಣ್ಣ ಎಷ್ಟು ಚೆನ್ನಾಗಿರುವಂಥ ಉದಾಹರಣೆಯನ್ನು ಇಟ್ಟುಕೊಂಡು ಒಂದು ಸಂದೇಶವನ್ನು ಕೊಡ್ತಾರೆ ನೋಡ್ರಿ. ಅದಕ್ಕೆ ತಲೆ 2 ಅದಾವ, ದೇಹ ಒಂದೇ ಅದ. ಒಂದರ ಬಾಯಲ್ಲಿ ಹಾಲ ನೆರೆದು ಮತ್ತೊಂದರ ಬಾಯಲ್ಲಿ ವಿಷವ ನೆರೆದರೆ ಆ ಪಕ್ಷಿಗೆ ಮರಣವಪ್ಪಲ್ಲದೆ ಜಯವಪ್ಪುದೇ ಅಯ್ಯ. ಒಂದ್ರ ಬಾಯಿಯೊಳಗೆ ಹಾಲು ಹಾಕ್ತೀರಿ, ಇನ್ನೊಂದ್ರ ಬಾಯಿಯೊಳಗೆ ವಿಷ ಹಾಕಿ ಬಿಟ್ರಿ ಅಂದರೆ ಆ ಪಕ್ಷಿ ಡೆಫಿನೆಟ್ಲಿ ಸತ್ತು ಹೋಗ್ಬಿಡ್ತದೆ. ಮುಂದುವರೆದವ್ರು ಹೇಳ್ತಾರೆ ನೋಡ್ರಿ, ಲಿಂಗವ ಪೂಜಿಸಿ ಜಂಗಮವ ಮರೆತರೆ ಕುಂಭಿನಿ ನರಕ ತಪ್ಪದು. ಅಂಗೈಯೊಳಗೆ ಲಿಂಗ ಹಿಡಿದು ಪೂಜೆ ಮಾಡೋದು ಆತ್ಮ ಕಲ್ಯಾಣಕ್ಕೆ. ಬಲಗೈಯಿಂದ ಜೋಳಿಗೆ ಹಿಡಿದು ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣುವಂಥ ಕಾಯಕವನ್ನು ಅಪೋರ್ ಮಾಡ್ತಾ ಇದ್ದಾರಲ್ಲ, ಇದು ಲೋಕ ಕಲ್ಯಾಣಕ್ಕಾಗಿ, ಇದು ಜಂಗಮ ಸೇವೆ. ಇದನ್ನು ಮಾಡಬೇಕು. ನಾನು ಈ ಕೊಪ್ಪಳದ ಮಠಕ್ಕೆ ಬಂದಾಗ ಇಲ್ಲಿ ಸೂಕ್ಷ್ಮವಾಗಿ ಒಂದು ಭಾವಚಿತ್ರವನ್ನು ನೋಡ್ತಿದ್ದೆ. ಶಾಂತವೀರಪ್ಪ ಅವರು ಒಂದು ಆಸನದಲ್ಲಿ ತನ್ಮಯರಾಗಿ ಕೂತ್ಕೊಂಡಾರೆ. ನೀವು ಸೂಕ್ಷ್ಮವಾಗಿ ನೋಡ್ರಿ, ಎಲ್ಲ ಕಡೆ ಅದು ವೆಬ್ಸೈಟ್ನಲ್ಲಿನೂ ಇದೆ, ಅಲ್ಲಲ್ಲಿ ಆ ಭಾವಚಿತ್ರಗಳನ್ನು ನೀವು ನೋಡ್ಬೋದು. ಅಲ್ಲೊಂದು ಏಕತಾನತೆಯನ್ನು ನೀವು ಗುರುತಿಸಬೇಕು. ಅದಕ್ಕೆ ನಾವು ಸಿಂಕ್ರನೈಜೇಷನ್ ಅಂತ ಕರಿತೀವಿ. ಸಿಂಕ್ರನೈಜೇಷನ್ ಅಂದರೆ ಏನು? ದೇವರೊಂದಿಗೆ ಒಂದಾಗೋದು. ಲಿಂಗವ ಪೂಜಿಸೋದು ಯಾಕೆ ಅಂದರೆ ಆತ್ಮ ಕಲ್ಯಾಣವನ್ನು ಸಾಧಿಸೋಕೆ. ಅಂಗೈಯಲ್ಲಿ ಲಿಂಗವನ್ನು ಹಿಡಿದು ತದೇಕ ದೃಷ್ಟಿಯಿಂದ ನೀವು ನೋಡ್ತಾ ನೋಡ್ತಾ ಹೋಗಿಬಿಟ್ರಿ ಅಂದರೆ ನಿಮಗೆ ಅದ್ಭುತವಾಗಿರುವಂಥ ಬೆಳಕು ಸಿಗ್ತದೆ, ಅದ್ಭುತವಾಗಿರುವಂಥ ಚೈತನ್ಯ ಸಿಗ್ತದೆ ಅನ್ನುವಂಥದ್ರ ಬಗ್ಗೆ ನಾವು ಮಾತಾಡ್ತೀವಿ. ಅಪ್ಪ ಅವರು ನೋಡ್ರಿ, ಪ್ರಾತಃ ಕಾಲದ ಸಂದರ್ಭದಲ್ಲಿ ಎದ್ದು ಅವರು ಇಷ್ಟಲಿಂಗ ಆರಾಧನೆಯನ್ನು ಮಾಡ್ತಾ ಇದ್ರು. ನೀವು ದೇವರ ಜೊತೆಗೆ ಒಂದು ಸಂಬಂಧವನ್ನು ಬೆಳೆಸ್ಕೋಬೇಕು. ಆವಾಗ ನಿಮ್ಮಲ್ಲಿ ಅದು ಅದ್ಭುತವಾದ ಒಂದು ಶಕ್ತಿಯನ್ನು ಹುಟ್ಟಾಕ್ತದೆ. ಅದು ನಮ್ಮ ಅಥಣಿ ಭಾಗಕ್ಕೆ ಬಂದುಬಿಟ್ರಿ ಅಂದರೆ ಅಲ್ಲಿ ಅಥಣಿಯ ಶಿವಯೋಗಿಗಳು ಅಂತ ಆಗಿ ಹೋದ್ರು. ಅವ್ರ ಚರಿತ್ರೆಯನ್ನು ನೀವು ಕೇಳಬೇಕು. ಯಾರೋ ಒಬ್ಬರು ಬಂದರು, ಅಪ್ಪ ಅವರು ನೀವು ಶಿವಯೋಗದ ಶಿಖರ ಏರಿರಿ ಅಂತ ತಿಳ್ಕೊಂಡು ಹೇಳ್ತಾರೆ, ಶಿವಯೋಗ ಅಂದರೆ ಏನು ಹೇಳ್ರಿ? ಅಪ್ಪ ಅವ್ರು ಹಿಂಗೆ ನೋಡಿದರು, ನಕ್ಕರು, ಸುಮ್ಮಾಗಿಬಿಟ್ರು. ಅಪ್ಪ ಅವ್ರು ಶಿವಯೋಗ ಅಂದರೆ ಏನು ಹೇಳ್ರಿ ಅಂತ ಮತ್ತೆ ಬಂದವ್ರು ದುಂಬಾಲು ಬಿದ್ದರು. ಅಪ್ಪ ಅವ್ರು ಏನೂ ಹೇಳಿಲ್ಲ. ಒಳಗಡೆ ಅಥಣಿ ಶಿವಯೋಗಿಗಳವ್ರ ಶಿಷ್ಯರಾಗಿರುವಂಥ ಸಿದ್ಧಲಿಂಗ ಅಪ್ಪಗಳು ಬಂದು ಕೇಳಿದ್ರು, ಏನಪ್ಪ ನಿನ್ನ ಪ್ರಶ್ನೆ? ಶಿವಯೋಗ ಅಂದರೆ ಏನು ಗೊತ್ತಾಗಬೇಕಾಗ್ಯದ ನೋಡ್ರಿ, ತಲೆಯಾಗಿಟ್ಕೊಳ್ರಿ. ಶಿವಯೋಗ ಅಂದರೆ ಅಥಣಿ ಶಿವಯೋಗಿಗಳಿಗೆ ಅಷ್ಟೇ ಅಲ್ರಿ, ಯಾವ ಯೋಗಿಗಳಿಗೂ ಹೇಳಕ್ಕೆ ಬರಂಗಿಲ್ಲ. ಅದನ್ನು ಅನುಭವಿಸಬೇಕು ನೀವು. ಶಿವಯೋಗವನ್ನು ಹೇಳೋದಕ್ಕೆ ಬರಂಗಿಲ್ಲ. ಕಬ್ಬು ಹೆಂಗದ ಅಂತ ತಿಳ್ಕೊಂಡು ಕೇಳಿದರೆ ಸಿಹಿ ಐತಿ ಅಂತ ತಿಳ್ಕೊಂಡು ಹೇಳ್ತೀರಿ, ಸಿಹಿ ಹೆಂಗೈತಿ ಅಂತ ತಿಳ್ಕೊಂಡು ಕೇಳಿದರೆ ನಿಮ್ಗೆ ಹೇಳಕ್ಕೆ ಬರಂಗಿಲ್ಲ. ನೀವು ಅದನ್ನು ತಿನ್ಬೇಕಾಗ್ತದೆ, ಅನುಭವಿಸ್ಬೇಕಾಗ್ತದೆ. ಅಥಣಿ ಅಪ್ಪ ಅವ್ರು ನೋಡ್ತಿದ್ರು, ನಗ್ತಿದ್ರು, ಸುಮ್ಮ ಆಗ್ತಿದ್ರಲ್ಲ. ಅಥಣಿ ಅಪ್ಪ ಅವ್ರ ಶಿಷ್ಯರಾಗಿರುವಂಥ ಸಿದ್ಧಲಿಂಗ ಅಪ್ಪಗಳು ಬಂದು ಕೇಳಿದ್ರೆ ಏನು ಬೇಕಾಗಿದೆ ನಿನಗೆ? ಶಿವಯೋಗದ ಶಿಖರ ಯಾರ್ಯಾರು ಅಂತ ತಿಳ್ಕೊಂಡು ಹೇಳ್ತಾರೆ, ಅದನ್ನ ತಿಳ್ಕೊಳ್ಳೋ ಸಲುವಾಗಿ ನಾ ಬಂದೀನಿ. ಅಪ್ಪ ಅವ್ರು ಹೇಳಕ್ಕೆ ತಯಾರಿಲ್ಲ. ಇಲ್ಲಿ ಬಾ ಅಂದ್ರೆ ಅಲ್ಲಿ ಕಾಂತ ನೋಡು, ಅಥಣಿಯ ಪರಮ ಪೂಜ್ಯರಾಗಿರುವಂತಹ ಮುರುಘೇಂದ್ರ ಮಹಾಶಿವಯೋಗಿಗಳವರು ಧರಿಸುವಂತಹ ಪಾದುಕೆಗಳದಾವ, ಅವನು ಕೈಯಾಗಿ ಹಿಡ್ಕೋ ಅಂದರು. ಆ ಬಂದಿರುವಂಥ ವ್ಯಕ್ತಿಗೆ ಸಿಟ್ಟು ಬಂತ್ರಿ. ನಿಮಗೆ ಶಿವಯೋಗ ಅಂದರೆ ಹೇಳಕ್ಕೆ ಬರೋಂಗಿಲ್ಲ, ಬೂಟಾಟಿಕೆ ಮಾಡ್ತೀರಿ, ಅಪ್ಪ ಅವ್ರ ಪಾದುಕೆಗಳನ್ನು ಕೈಯಾಗಿ ಹಿಡ್ಕೊ ಅಂತೀರಿ, ತಲೆ ಮೇಲೆ ಇಟ್ಕೊ ಅಂತೀರಿ, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳಿಬಿಡ್ರಿ, ನಾನು ಹೋಗಿಬಿಡ್ತೀನಿ ಅಂತ ತಿಳ್ಕೊಂಡಂದಾಗ ಸಿದ್ಧಲಿಂಗ ಅಪ್ಪಗಳು ಹೇಳಿದರು, ಶಿವಯೋಗ ಅಂದರೆ ಗೊತ್ತಾಗಬಾರ್ದು. ಗೊತ್ತಾಗಬೇಕ್ರಿ. ಅಥಣಿ ಶಿವಯೋಗಿಗಳು ಧರಿಸುವಂಥ ಪಾದುಕೆಗಳನ್ನು ಕೈಯಾಗಿ ಹಿಡ್ಕೊ ಅಂದರು. ಕೈಯಲ್ಲಿ ಹಿಡ್ಕೊಂಡ, ಕಿವಿಗೆ ಹಿಡ್ಕೊ ಅಂದರು. ನನ್ನ ಮಾತುಗಳನ್ನು ತಾವೆಲ್ಲ ಗಂಭೀರವಾಗಿ ಕೇಳಬೇಕು.
ಅಥಣಿಯ ಶಿವಯೋಗಿಗಳವರು ಧರಿಸುವಂತಹ ಪಾದುಕೆಗಳನ್ನು ಕಿವಿಗೆ ಹಿಡ್ಕೊಂಡ್ರೆ ಆ ಪಾದುಕೆಗಳಿಂದ ಓಂ ನಮಃ ಶಿವಾಯ ಅನ್ನುವಂಥ ಶಬ್ದ ಹೊರಗೆ ಬರ್ತಿತ್ತು. ಇದು ಆಶ್ಚರ್ಯ ಅನಿಸ್ತದೆ ನಿಮಗೆ. ನೀವು ಹರಿದಾಸರ ಕತೆ ಕೇಳಬೇಕು. ಒಂದು ಮೂಲೆಯೊಳಗೆ ತಂಬೂರಿಯನ್ನು ಇಟ್ಟು ಇನ್ನೊಂದು ಮೂಲೆಯೊಳಗೆ ಕೂತ್ಕೊಂಡು ಅವರು ಧ್ಯಾನಸ್ಥರಾಗಿ ಕೀರ್ತನೆಯನ್ನು ಹಾಡೋದಕ್ಕೆ ಶುರು ಮಾಡಿದರು ಅಂದರೆ ಆ ತಂಬೂರಿ ತಂತಿ ಮೀಟ್ಲಿಲ್ಲ ಅಂದ್ರೂ ಅದರಿಂದ ಸ್ವರ ಹೊರಗೆ ಬರ್ತಿತ್ತು ಅಂತ ತಿಳ್ಕೊಂಡು ಹೇಳ್ತಾರೆ ಹರಿದಾಸ್ ಅವ್ರ ಬಗ್ಗೆ. ಅಷ್ಟು ಅದ್ಭುತವಾಗಿ ಸಾಧನೆ ಮಾಡಿದರು. ನಾನು ಯಾಕೆ ಈ ಮಾತುಗಳನ್ನು ಹೇಳಿದೆ ಅಂದರೆ, ನೀವು ಕೊಪ್ಪಳಕ್ಕೆ ಬಂದ್ರಿ ಅಂದರೆ ಅಲ್ಲಲ್ಲಿ ಗುಡ್ಡ ಕಾಣಿಸ್ತದೆ, ಕಲ್ಲು ಕಾಣಿಸ್ತದೆ, ಲಕ್ಷ ಕೊಟ್ಟು ಕೇಳಿಬಿಟ್ರಿ ಅಂದರೆ ಓಂ ನಮಃ ಶಿವಾಯ ಅನ್ನುವಂಥ ಶಬ್ದ ನಿಮಗೆ ಕೇಳಿಸ್ತದೆ. ಅದು ಆತ್ಮಕಲ್ಯಾಣದ ಸಂಕೇತ.